ಇನ್ನು ಸಿದ್ದರಾಮಯ್ಯನವರನ್ನ ಕಟ್ಟಾಕೋದಕ್ಕೆ ಬಿಕೆ ಹರಿಪ್ರಸಾದ್ ಈ ರೀತಿಯಾದಂತಹ ಹೇಳಿಕೆ ನೀಡಿದ್ದಾರೆ ಅಂತ ಬಿಜೆಪಿ ಶಾಸಕ ಶ್ರೀವತ್ಸ ಅವರು ಹೇಳಿದ್ದಾರೆ. ಈಗಿರೋದು ನಮ್ಮ ಸರ್ಕಾರ ಅಂದ್ರೆ ಮೋದಿ ಸರ್ಕಾರ, ನಮ್ಮನ್ನ ಮುಟ್ಟಿ ನೋಡೋಣ ಅಂತ ಸವಾಲ್ ಕೂಡ ಎತ್ತಿದ್ದಾರೆ. ಹಾಗೆ ಹರಿಪ್ರಸಾದ್ ಅವರಿಗೆ ಹೊಟ್ಟೆ ಉರಿ ಶುರುವಾಗಿದೆ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಹರಿಪ್ರಸಾದ್ರನ್ನ ಬಂಧಿಸಬೇಕು ಅಂತ ಡಿ.ವಿ. ಸದಾನಂದಗೌಡ ಮತ್ತೊಂದು ಕಡೆ ಆಗ್ರಹಿಸಿದ್ದಾರೆ. ಮೋಸ ಸುಳ್ಳು ಈ ಧರ್ಮ ಅಲ್ಲ. ಧಾರ್ಮಿಕ ಕಾರ್ಯಕ್ರಮ ಇದ್ರೆ ನಾವೆಲ್ಲ ಹೋಗ್ತಾ ಇದ್ವಿ, ಬರೀ ಅವರೊಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೆ. ನೋಡಿ, ಅದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅಂತ ಇವ್ರಿಗೆ ಯಾಕೆ ಅನ್ನಿಸ್ತು? ಮತ್ತು ಇವ್ರಿಗೆ ದೇವರು ಅವಕಾಶ ಕೊಟ್ಟಾಗ ಮಾಡಲಿಲ್ಲ, ಸತ್ಯ ಎತ್ತಿ ಹಿಡಿಯೋ ಕೆಲಸ ಮಾಡಲಿಲ್ಲ. ಈಗ ಅವ್ರಿಗೆ ಹೊಟ್ಟೆ ಉರಿ, ಈಗ ಅವರೇ ಮಾಡಿಬಿಟ್ಟಿದ್ರೆ ಇತಿಹಾಸದೊಳಗೆ ಅಜರಾಮರವಾಗಿ ಅವ್ರ ಹೆಸರು ಉಳ್ಕೊಳ್ತಿತ್ತು. ರಾಮ ಮಂದಿರ ನಿರ್ಮಾಣಕ್ಕಿದ್ದ ಅಡೆತಡೆಯನ್ನು ಅವರೇ ನಿಂತು ಬಗೆಹರಿಸಿದ್ರೆ ನಾವು ಕರಸೇವೆ ಮಾಡಬೇಕಾದಂಥ ಹೋರಾಟ ಮಾಡಬೇಕಾದಂಥ ಅವಶ್ಯಕತೆನೇ ಬರ್ತಿರಲಿಲ್ಲ. ಕಾಶಿ ಕಾರಿಡಾರ್ ಅವರೇ ಮಾಡಿಬಿಟ್ಟು ಗಂಗಾರತಿ ಮಾಡಿದರೆ ಹಿಂದೂ ಹೃದಯ ಸಾಮ್ರಾಟ್ ಅಂತ ಮೋದಿಯವ್ರಿಗೆ ಕರೆಯೋ ಪ್ರಶ್ನೆ ಬರ್ತಿರಲಿಲ್ಲ. ಜವಾಹರ್ಲಾಲ್ ನೆಹರೂನೇ ಕರೆಸ್ಕೊಬಿಡ್ಬೋದಿತ್ತು, ಮಾಡಲಿಲ್ವಲ್ಲ ಅವರು. ನನಗೆ ಕಡಾಖಂಡಿತವಾಗಿ ಅನ್ನಿಸ್ತದೆ, ಒಬ್ಬ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು, ರಾಜ್ಯಸಭಾ ಮೆಂಬರ್ರಾಗಿ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರುವವರು. ಪ್ರಾಯಶಃ ಇದು ಕಾಂಗ್ರೆಸ್ನ ಪ್ಲ್ಯಾನ್ ಇರಬೇಕು ಅಂತ ನನಗೆ ಅನ್ನಿಸ್ತದೆ. ಅದು ಏನೋ ಅಪ್ಪಿತಪ್ಪಿ ಅವರು ಹೇಳಿದ್ದಾರೆ. ಏನಾದರೂ ಅಂಥ ಕೆಲಸ ಕಾರ್ಯಗಳಾದರೆ ಹರಿಪ್ರಸಾದ್ರೇ ಪ್ರಥಮ, ಅವರನ್ನೇ ತಕ್ಷಣ ಬಂಧನ ಮಾಡಿ ಅವರನ್ನು ತನಿಖೆ ಮಾಡಿದರೆ ಖಂಡಿತವಾಗಿ ಗೊತ್ತಾಗುತ್ತೆ. ಈಗಲೇ ಅವರನ್ನು ಬಂಧನ ಮಾಡಬೇಕು ಮತ್ತು ಇದರ ಹಿನ್ನೆಲೆ ಎಲ್ಲಿಂದ ಬಂತು, ಇದರ ರಿಸೋರ್ಸಸ್ ಎಲ್ಲಿ ಅಂತ ಹೇಳಿ ಮಾಡಬೇಕು. ಒಬ್ಬ MLC, ಒಬ್ಬ ಜನಪ್ರತಿನಿಧಿ, ಒಬ್ಬ ಕಾಂಗ್ರೆಸ್ನ ಪ್ರಮುಖ ಹೀಗೆ ಹೇಳಬೇಕಾದ್ರೆ ಇದರ ಹಿಂದೆ ಯಾವುದೋ ಪಿತೂರು ಇದೆ ಅಂತ ಹೇಳುವಂಥ ಸಂಶಯ ನನಗೆ ಗಂಭೀರವಾಗಿ ಬರ್ತಾ ಇದೆ. ನಾನು ಪೊಲೀಸ್ ಕಮಿಷನರನ್ನು ಆಗ್ರಹ ಮಾಡ್ತೇನೆ, ತಕ್ಷಣ ಬಂಧನ ಮಾಡಿ ಎನ್ಕ್ವೈರ್ ಮಾಡಿ ಮತ್ತು ಇಂಥ ಘಟನೆ ನಡೆದಾಗೆ ನೋಡುವಂಥ ಅವಶ್ಯಕತೆ ಇದೆ ಅಂತ ಭಾವಿಸ್ತಾ ಇದ್ದೇನೆ. ಯಾವ ಕಾರ್ಯಕ್ರಮ ಅಂತ ಕೇಳಕ್ಕೆ ತಾಕತ್ತಿರ್ಬೇಕಲ್ಲ. ಒಂದು ಧರ್ಮದ ಸಭೆಗೆ ಹೋಗಿ 10,000 ಕೋಟಿ ಕೊಡ್ತೀನಿ ನಿಮ್ಮ ಹೇಳಿಕೆಗೆ ಅಂತ ಹೇಳ್ಬಿಟ್ಟು ಬಂದ್ರಲ್ಲ, ಅದನ್ನು ಪ್ರಶ್ನೆ ಮಾಡಿದ್ರು ಹರಿಪ್ರಸಾದ. ಇವತ್ತು ಇದು ಹೆಂಗೆ ರಾಜಕೀಯ ಕಾರ್ಯಕ್ರಮ ಆಗ್ಬಿಡುತ್ತೆ? ಸ್ವಾಮಿ ಗೋಧ್ರಾ ಘಟನೆ ಏನು ನೆನಪಿಸ್ಕೋತೀರಾ? ಅವತ್ತಿದ್ದು ಕೇಂದ್ರದಲ್ಲಿ ಬೇರೆ ಸರ್ಕಾರ, ಇವತ್ತಿರೋದು ನಮ್ಮ ಸರ್ಕಾರ, ಹಿಂದೂಗಳ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ. ಮುಟ್ಲಿ ನೋಡೋಣ, ಬೆಂಕಿ ರೈಲ್ವೆ ಸ್ಟೇಷನ್ ಹತ್ರ ಬಂದು ಮುಟ್ಲಿ. ಇವತ್ತಿರೋದು ನಮ್ಮ ಸರ್ಕಾರ, ಇವತ್ತು ಕೇಂದ್ರದಲ್ಲಿದ್ದೀವಿ. ನಾವೇನು ಬಳೆ ತೊಟ್ಕೊಂಡು ಕೂತಿಲ್ಲ. ನೀವು ಏನಾದ್ರು ಷಡ್ಯಂತ್ರ ಮಾಡೋಕೆ ಹೊರಡ್ಬೋದು. ಯಾವುದೇ ಷಡ್ಯಂತ್ರವನ್ನು ತಡಿಲಿಕ್ಕೆ ಅಂಥ 370ನೇ ವಿಧಿನೇ ಜೀರ್ಣ ಮಾಡ್ಕೊಂಡಿರುವಂಥ ಸರ್ಕಾರ ಇದು. ಜಮ್ಮು ಕಾಶ್ಮೀರದಲ್ಲೇ ಒಂದು ಕಲ್ಲು ಹೊಡೆದಿದ್ದಾರೆ ಕಳೆದ 1 ವರ್ಷದಿಂದ. ಇವತ್ತು ಹರಿಪ್ರಸಾದ್ರೆ ಎಚ್ಚರಿಕೆ ಇರಲಿ. ನೀವೇನಾದ್ರು ಮಂತ್ರಿಗಿರಿಗೆ ಆಸೆ ಇಟ್ಕೊಂಡು ನಮ್ಮನ್ನು ಕೆಣ್ಕೊಳ್ಳೋಂಥ ಕೆಲಸ ಮಾಡಬೇಡಿ. ನೀವು ನಿಮ್ಮ ರಾಜಕೀಯ ಬೆಳೆಯನ್ನು ತೀಟೆರು ತೀರಿಸ್ಕೊಳ್ಳೋಕ್ಕೆ ಇವತ್ತು ಗೋಧ್ರದ ನೆನಪಿಸ್ತಾ ಇದ್ದೀರಾ. ರೈಲಿಗೆ